ಹಾಂ ಸರ್. ಸರಿ ಸರ್. ಹಾಂ ಸರ್. ಸರಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಹಾಂ ಹಾಂ. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು. ಹ್ಞೂ. ಗುಡ್ ಈವ್ನಿಂಗ್. ಎಲ್ಲರಿಗೂ ನಮಸ್ಕಾರ. ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಶಾಲೆಗಳಿಂದ ಭಾಗವಹಿಸಿರುವಂತಹ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಈ ದಿನದ ಆನ್ಲೈನ್ ತರಗತಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇಂದು ಸರ್ ಹೇಳ್ದಂಗೆ 10ನೇ ತರಗತಿಯ ಅಭಿನವ ಮನುಷ್ಯ ಒಂದು ಕವಿತೆಯ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತೆ ನಾವು ಮೆಲುಕು ಹಾಕೋಣ ಅಷ್ಟೆ. ನೀವೆಲ್ಲ ತರಗತಿಯಲ್ಲಿ ಆಲ್ರೆಡಿ ನೀವಾಗಲೇ ಕೇಳಿದ್ದೀರಾ. ಮತ್ತೆ ರಾಗವಾಗಿ ಹಾಡನ್ನು ಹೇಳಿದಿರಾ, ಪ್ರಶ್ನೆ ಉತ್ತರವನ್ನು ಕಲ್ತಿದ್ರಿ, ಲಾಂಗ್ ಕ್ವಶನ್ಗೆ ಉತ್ತರವನ್ನ ಬರೆಯೋದಕ್ಕೂ ರೆಡಿ ಇದ್ರಿ. ಆದರೆ ಕಾರಣಾಂತರಗಳಿಂದ ಈಗ ನಮ್ಮ ಪ್ಯಾಟ್ರನ್ನೇ ಚೇಂಜ್ ಆಗೋಯ್ತು. ಈ ಒಂದು ಪದ್ಯದಲ್ಲಿ ನಿಮಗೆ ಮ್ಯಾಕ್ಸಿಮಮ್ 2 ಪ್ರಶ್ನೆ ಬರ್ಬೋದು. 1 ಅಂಕದ 2 ಪ್ರಶ್ನೆ ಬರ್ಬೋದು. ಅಭಿನವ ಮನುಷ್ಯ ಕವಿ ಕಾ ನಾಮ್ ಹೇ ರಾಮಧಾರಿ ಸಿನ್ಹಾ ದಿನಕರ್. ನಿಮಗೆ ಗೊತ್ತು, ಕಲ್ತಿದ್ದೀರಾ, ನೀವೆಲ್ಲ ಕಲ್ತಿದ್ದೀರಾ ಅಂತ ಗೊತ್ತು, ಎಲ್ಲ ಉತ್ತರನೂ ಗೊತ್ತು ನಿಮಗೆ. ಆದರೂ ಸಹ ಸ್ವಲ್ಪ ಸೈಲೆಂಟಾಗಿ ಕೂತು ಗೊತ್ತಿಲ್ಲದೆ ಇರೋ ಮಕ್ಕಳಿಗೆ, ನಿಧಾನ ಕಲಿಯೋಂಥ ಮಕ್ಕಳಿಗೆ ಸ್ವಲ್ಪ ನೀವು ಅವಕಾಶವನ್ನ ಕೊಡಬೇಕು. ಈಗ ನಿಮಗೆ ಇಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಓಕೆ 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 ಎಲ್ಲ ಮಧ್ಯ ಮಾತಾಡಬೇಡಿ. ಈಗ ನಿಮಗೆ ಅಭಿನವ್ ಮನುಷ್ಯ ಒಂದು ಕವಿತೆಯ ಸ್ಕ್ರೀನ್ ಕಾಣಿಸ್ತಾ ಇದೆ. ಮೊದಲಿಗೆ ನಾವು ಕವಿ ಪರಿಚಯವನ್ನ ಮಾಡ್ಕೊಳ್ಳೋಣ. कवि का नाम है रामधारी सिन्हा दिनकर जी। रामधारी सिन्हा दिनकर जी का जन्म 23 सितंबर 1908 को बिहार प्रांत के मुंगेर जिले में हुआ। हिंदी के एक प्रमुख लेखक, कवि व निबंधकार थे वे। वह आधुनिक युग के श्रेष्ठ वीर रस के कवि के रूप में स्थापित है। स्वतंत्रता के बाद राष्ट्र कवि के नाम से जाने गए. ಇದಿಷ್ಟು ಸಂಕ್ಷಿಪ್ತವಾಗಿ. ನಿಮಗೆ ಹೆಚ್ಚಿನ ಒಂದು ಪ್ರಶ್ನೆಗಳನ್ನ ಕವಿ ಪರಿಚಯದಲ್ಲಿ ಕೇಳಲ್ಲ, ನಿಮಗೆ ಗೊತ್ತು. ಹಂಗಾಗಿ ಈ ಒಂದು ಕವಿ ಪರಿಚಯದಲ್ಲಿ ನಿಮಗೆ ಕೇಳ್ಬೋದಂತ ಪ್ರಶ್ನೆ ಯಾವ್ದಪ್ಪ ಅಂದ್ರೆ, ಅಭಿನವ್ ಮನುಷ್ಯ ಕವಿತೆಯ ಕವಿ ಯಾರು ಅಂತ ಕೇಳ್ಬೋದು. ಆಗ ನೀವು ರಾಮಧಾರಿ ಸಿನ್ಹಾ ದಿನಕರ್ ಅಂತ ಬರೀತೀರಾ. ಅವರ ಜನ್ಮ ಎಲ್ಲಾಯ್ತು, ಕಹಾ ಹುವಾ ಅಂತ ಕೇಳಿದ್ರೆ ಬಿಹಾರ್ ಪ್ರಾಂತಕ್ಕೆ ಮುಂಗೇರ್ ಜಿಲ್ಲೆ ಮೇ ಹುವಾ ಅಂತ ಬರೀತೀರಾ. ಅದ್ರಲ್ಲೂ ಈಗ ನೀವು ವಾಕ್ಯ ಪೂರ್ತಿಯಾಗಿ ಬರೆಯಂಗೆ ಇಲ್ಲ, ಬರೀ ಟಿಕ್ ಮಾಡೋದಷ್ಟೇನೆ ಆಪ್ಷನ್ ಇರುತ್ತೆ. ಮತ್ತೆ ಕಬ್ ಹೂವಾ, ಇವನ್ಕ ಜನ್ಮ ಕಬ್ ಹೂವಾ ಅಂತ ಕೇಳಿದ್ರೆ 1908 ಕೋ ಅಂತ ಬರೀರಿ ಸಾಕು. ಯಾಕೆಂದ್ರೆ ನಿಮ್ ಬುಕ್ಕಲ್ಲಿ ಡೇಟು ಮತ್ತೆ ಯಾವುದು ತಿಂಗಳು ಇಲ್ಲ, ಬರೀ ವರ್ಷ ಮಾತ್ರ ಇದೆ. ಹಂಗ ಕೇಳಿದ್ರೆ ವರ್ಷ ಮಾತ್ರ ಕೇಳ್ತಾರೆ, ಕೇಳಬಹುದು, ಅದನ್ನ ಕೇಳೋದು ಕಮ್ಮಿನೇ. कवि के कुछ प्रमुख रचनाएं हैं हुंकार, रेणुका, रसवंती, सामदेनी, धूपचाह, ಕುರುಕ್ಷೇತ್ರ, ಬಾಪು, ರಶ್ಮಿರತಿ ಆದಿ. ಇವ್ರು ಬರೆದಿರುವಂತಹ ಪುಸ್ತಕಗಳು ಇಷ್ಟಿದೆ, ಇವರ ರಚನೆಗಳು. ಇದರಲ್ಲಿ ಮುಖ್ಯವಾದದ್ದು ಕುರುಕ್ಷೇತ್ರ. ಯಾಕೆ ಅಂದ್ರೆ अभिनव मनुष्य पद्य भाग को कुरुक्षेत्र के षष्ठ सर्ग से लिया गया है. ಈ ಒಂದು ಅಭಿನವ, ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ. ಅಭಿನವ್ ಮನುಷ್ಯ ಕವಿತೆಯನ್ನ ಯಾವುದರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳ್ಬೋದು. ಆವಾಗ ರಾಮಧಾರಿ ಸಿಂಹರವರೇ ರಚಿಸಿರುವಂತಹ ಕವಿತಾ ಭಾಗ ಕುರುಕ್ಷೇತ್ರ ಇದೆ, ಅದರ ಷಷ್ಠ ಸರ್ಗ ಅಂದ್ರೆ 6ನೇ ಅಧ್ಯಾಯದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಬರೀಬಹುದು. ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇರುತ್ತೆ. ಕುರುಕ್ಷೇತ್ರಕ್ಕೆ ಷಷ್ಠ ಸರ್ಗ. ಲಾಸ್ಟಿಗೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀನಿ ಈ ಪಾಠದ ಬಗ್ಗೆ, ಪದ್ಯದ ಬಗ್ಗೆ. ನೆಕ್ಸ್ಟ್, ಈ ಒಂದು ಕವಿತೆಯಲ್ಲಿ, ಅಭಿನವ ಮನುಷ್ಯ ಕವಿತೆಯಲ್ಲಿ ರಾಮಧಾರಿ ಸಿನ್ಹಾ ದಿನಕರ್ ಜಿ ಅವರು ಆಧುನಿಕ ಯುಗದ ಮನುಷ್ಯನ ಬಗ್ಗೆ ಚರ್ಚೆ ಮಾಡ್ತಾರೆ. ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಇಲ್ಲಿ 2 ಪಾರ್ಟ್ ಅನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಒಂದು ಆಧುನಿಕ ಮಾನವನ ಸಾಧನೆಗಳು ಏನೇನಿದೆ
ಅನ್ನೋದ್ರ ಬಗ್ಗೆ, ಅವನ ಆವಿಷ್ಕಾರಗಳು ಏನೇನಿದೆ ಅದನ್ನ ಹೇಳ್ಕೊಡ್ತಾರೆ. ಇನ್ನೊಂದ್ ಕಡೆ ಮಾನವೀಯತೆಯ ಬಗ್ಗೆ ಹೇಳ್ಕೊಡ್ತಾರೆ. ಆ आधुनिक मानव द्वारा किए हुए आविष्कार ಒಂದ್ ಕಡೆ ಆದ್ರೆ, ಮನುಷ್ಯಕ್ಕೆ ವಾಸ್ತವಿಕ ಸ್ಥಾಯಿ ಸ್ವರೂಪ ಆಭಾಸ್, ಈ ಎರಡನ್ನೂ ಸಹ ಕವಿ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಏನ್ ಸಂದೇಶವನ್ನ ಸಾರ್ತಾ ಇದ್ದಾರೆ ಈ ಒಂದು ಕವಿತೆಯ ಮೂಲಕ ಕವಿ ಅಂದ್ರೆ, अभिनव मनुष्य कविता के द्वारा कवि स्नेह, मानवीयता, भाईचारे आदि का महत्व समझाने की कोशिश किए हैं. ಇಷ್ಟನ್ನ ತಿಳಿಸ್ಕೊಡ್ಬೇಕು. ಬರೀ ಅವ್ರ ಸಾಧನೆ ಅಷ್ಟೇ ಅಲ್ಲ, ಏನೆಲ್ಲ ಮನುಷ್ಯ ಸಾಧಿಸಿದಾನೆ ಅಷ್ಟೇ ಅಲ್ಲ, ಮನುಷ್ಯನ ಮಧ್ಯದಲ್ಲಿ ಸ್ನೇಹ ಇರಬೇಕು, ಮಾನವೀಯತೆ ಇರಬೇಕು, ಭಾಯಿಚಾರಕಿ ಭಾವನೆ ಅಂದ್ರೆ ಸಹೋದರತ್ವ ಭಾವನೆ, ಭ್ರಾತೃತ್ವದ ಭಾವನೆ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಈಗ ನಾವು ನೇರವಾಗಿ ಕವಿತೆಗೆ ಹೋಗೋಣ. ಕವಿತೆಯನ್ನ ನಾನು ಒಂದ್ಸರಿ ಓದ್ತೀನಿ, ಓದ ಅಗತ್ಯ ಇಲ್ಲ. ಈಗ ನಿಮ್ಗೆ ಎಕ್ಸಾಮ್ ಹತ್ರ ಬಂದ್ಬಿಟ್ಟಿದೆ, 2 ಅಂಕು ಪ್ರಶ್ನೆಗೆ ಉತ್ತರ ಹೇಳ್ಕೊಡಿ ಮಿಸ್ ಸಾಕು, ಪ್ರಶ್ನೆಗೆ ಉತ್ತರ ರಿವಿಷನ್ ಮಾಡಿ ಸಾಕು ಅನ್ಬೋದು. ಆದ್ರೆ ಏನಾಗಿದೆ ಅಂದ್ರೆ ಮರ್ತೇ ಬಿಟ್ಟಿದ್ದೀರಾ ಹಿಂದಿ ಓದೋದ್ನ. ಅಟ್ಲೀಸ್ಟ್ ಈಗ ನಾನು ಓದ್ತೀನಿ, ನೋಡ್ಕೊಳ್ಳಿ, ನೆನ್ಪ್ ಮಾಡ್ಕೊಳ್ಳಿ. आज की दुनिया विचित्र नवीन, प्रकृति पर सर्वत्र है विजयी पुरुष आसीन, है बंदे नर के करों में वारी विद्युत भाप, हुक्म पर चढ़ता उतरता है पवन का ताप, है नहीं बाकी कहीं व्यवधान, लांग सकता नर सरित गिरी सिंधु एक समान. म्यूट ಮಾಡ್ಕೊಳ್ರಪ್ಪ. ಇಲ್ಲಿ कवि कहते हैं, आज की दुनिया बड़ी विचित्र और नवीन भी है. आज प्रकृति के सर्व क्षेत्रों पर विजय पाकर मानव आसीन है. ऐसा लग रहा है कि उसने जल, विद्युत और भाप आदि पर अपना प्रभुत्व जमा लिया है. आज मनुष्य की आज्ञा से पवन का ताप घटता है और बढ़ता है. उसमें मनुष्य को कहीं रुकावट नहीं है. यहाँ तक कि सरिता, पहाड़ तथा सागर को भी आज मनुष्य सहजता से लांग सकता है. ಅರ್ಥ ಆಗಿಲ್ಲ ಅಂದ್ರೆ ಕನ್ನಡದಲ್ಲಿ ಹೇಳ್ತೀನಿ ಕೇಳಿ. ಇದನ್ನೇ ಕವಿ ಕನ್ನಡದಲ್ಲಿ ಹೇಳ್ತಾರೆ, ಈಗಿನ ಪ್ರಪಂಚ ವಿಚಿತ್ರ ಮತ್ತೆ ನವೀನವಾಗಿದೆ ಅಂದ್ರೆ ಹೊಸದಾಗಿದೆ. ಪ್ರಕೃತಿಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಮನುಷ್ಯನ ಒಂದು ವಿಜಯವನ್ನ ಸಾಧಿಸಿದಾನೆ. ಮನುಷ್ಯ ತನ್ನ ಕೈಗಳಲ್ಲಿ ಜಲ, ವಿದ್ಯುತ್ ಇರ್ಬೋದು, ಜಲ ಇರ್ಬೋದು, ವಿದ್ಯುತ್ ಇರ್ಬೋದು, ಮತ್ತೆ ಭಾಪ್, ಹಾವಿ ಇರ್ಬೋದು, ಎಲ್ಲದನ್ನು ತನ್ನ ಕೈಯಲ್ಲಿ ಹಿಡಿದಿಟ್ಟುಕೊಳ್ಳೋ ಅಷ್ಟು ಶಕ್ತಿಯನ್ನ ಹೊಂದಿದ್ದಾನೆ. ಮನುಷ್ಯ ತನ್ನ ಆಜ್ಞೆಯನ್ನ ಮಾಡಿದ್ರೆ ಗಾಳಿಯ ವೇಗವನ್ನು ಸಹ ಹೆಚ್ಚು ಮಾಡ್ಬೋದು, ಕಮ್ಮಿ ಮಾಡ್ಬೋದು. ಪವನ್ ಕಾ ತಾಪ್ ಅನ್ನ ಹೆಚ್ಚು ಮಾಡ್ಬೋದು, ಕಮ್ಮಿ ಮಾಡ್ಬೋದು. ಅವನಿಗೆ ಯಾವುದೇ ರುಕಾವಟ್ಟಿಲ್ಲ, ಅಡೆತಡೆಗಳಿಲ್ಲ. ಒಂದೇ ಸರಿ ಅವನು ಸರಿತಾ, ಗಿರಿ, ಸಿಂಧು ಅಂದ್ರೆ, ಸರಿತಾ ಅಂದ್ರೆ ನದಿ, ಗಿರಿ ಅಂದ್ರೆ ಪರ್ವತ, ಸಿಂಧು ಅಂದ್ರೆ ಸಾಗರ, ಇವು ಮೂರನ್ನು ಒಂದೇ ಸರಿ ಜಂಪ್ ಮಾಡ್ಬೋದು, ಆರ್ಬೋದು, ದಾಟ್ಬೋದು. ಅಷ್ಟು ಶಕ್ತಿಯನ್ನ ಮನುಷ್ಯ ಹೊಂದಿದಾನೆ ಅಂತ ಈ ಒಂದು ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಕವಿ ಈ ಒಂದು ಮನುಷ್ಯನ ಸಾಧನೆಯ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈಗ ನಾವು ಎರಡನೇ ಪ್ಯಾರಾಗ್ರಾಫ್ ಅನ್ನ ನೋಡೋಣ. ಯಹ ಮನುಜ್ जिसका गगन में जा रहा है यान, कांपते जिसके करों को देख कर परमाणु. मनुष्य का यान या यात्रा इस पृथ्वी पर ही नहीं, गगन में भी चल रहा है. परमाणु भी मनुष्य के करों को देख कर कांपते हैं. देखिए, परमाणु एक अत्यंत सूक्ष्म रसायन कण का घातक रूप है. मनुष्य इसका आविष्कार तो किया है, यदि इसका प्रयोग हुआ तो भयंकर परिणाम समस्त विश्व मानव कुल को झेलना पड़ता है. है ना? ಹೌದಾ ಇಲ್ಲ ನೋಡಿ, ಮನುಷ್ಯ ಈ ನಮ್ಮ ಮನುಷ್ಯ ಇದನ್ನಲ್ಲ, ಇವನ ಒಂದು ಯಾನ ಭೂಮಿ ಮೇಲೆ ಅಷ್ಟೇ ಅಲ್ಲ, ಭೂಮಿ ಮೇಲೆ ಎಲ್ಲಾ ಕಡೆ ತಿರುಗಿ ಆಯ್ತು. ಈಗ ಅವನ ಪ್ರಯಾಣ ಎಲ್ಲಿಗೆ ಹೋಗಿದೆ? ಗಗನದ ಕಡೆಗೆ ಹೋಗಿದೆ. ಆಕಾಶದಲ್ಲಿ ಹಾರಾಡ್ತಿದ್ದಾನೆ. ಆಕಾಶ ಅಷ್ಟೇ ಅಲ್ಲ, ಅನ್ಯ ಗ್ರಹಗಳಲ್ಲೂ ಸಹ ಇವನ ಪ್ರಯಾಣ ಹೋಗ್ತಾ ಇದೆ. ಎಲ್ಲಾ ಕಡೆಗೂ ಲಗ್ಗೆ ಇಡ್ತಾ ಇದ್ದಾನೆ. ಇವನ ಕೈಗಳನ್ನ ನೋಡಿದ್ರೆ ಪರಮಾಣು
ನಡುಗುತ್ತೆ. ನೋಡಿ ಪರಮಾಣು ಯಾವುದಕ್ಕೆ ನಡುಗುತ್ತೆ ಅಂದ್ರೆ ಮನುಷ್ಯನ ಕರೋಂಕೋ ದೇಕು ಕೈಗಳನ್ನ ನೋಡಿ ನಡುಗುತ್ತೆ. ಯಾಕಪ್ಪ ಅಂದ್ರೆ ಪರಮಾಣು ಅತ್ಯಂತ ಶಕ್ತಿಶಾಲಿ ಗೊತ್ತು ನಿಮಗೆ. ಅದನ್ನ ಹಾಕಿದ್ರೆ ಒಂದ್ ನಿನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, 2 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಸರಿಯಾಗುತ್ತೆ ಆಯ್ತಾ. ಪರಮಾಣು ಯಾರಿಗೂ ಕೇಳಿಸ್ತಾ ಇಲ್ವಾ? ಅದೇ ಕೆಲವೊಬ್ರಿಗೆ ಹಂಗ ಆಗುತ್ತೆ. ಓಕೆ 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 ಓಕೆ, ಯಾರಿಗೆ ಕೇಳಿಸಿಲ್ಲ ಅವ್ರು ವೆಯ್ಟ್ ಮಾಡಿ, ಯೂಟ್ಯೂಬ್ ಲಿಂಕ್ ಕೊಡ್ತೀನಿ ಅಲ್ಲಿ ಕೇಳಿಸ್ಕೊಳ್ಳೋರಂತೆ. ಓಕೆ, ಮನುಷ್ಯನ ಕೈ ಮ್ಯೂಟ್ ಮಾಡ್ರಪ್ಪ, ಮ್ಯೂಟ್ ಮಾಡಿ. ಓಕೆ, ಮನುಷ್ಯನ ಕೈಗಳನ್ನ ನೋಡಿದ್ರೆ ಪರಮಾಣುನೂ ಸಹ ಎದುರುತ್ತೆ. ಅಂತ ಶಕ್ತಿಶಾಲಿಯಾದ ಪರಮಾಣುನೂ ಸಹ ಎದುರುತ್ತೆ. ಯಾಕೆ ಅಂದ್ರೆ ಅವನು ಎಂತಹ ಕ್ರೂರ ಕೃತ್ಯಗಳಿಗೆ ಇದನ್ನು ಬಳಸ್ಬಿಡ್ತಾನೋ ಅನ್ನುವಂತಹ ಭಯದಿಂದ ಎದುರುತ್ತೆ. ಈಗ ಇಲ್ಲಿ ನಿಮಗೆ ಒಂದು ಕಾಣಿಸ್ತಾ ಇರ್ಬೋದು ಸ್ಲೈಡು. ಇದರಲ್ಲಿ ಮನುಷ್ಯ ಏನೆಲ್ಲ ಸಾಧನೆಯನ್ನ ಮಾಡಿದಾನೆ, ಯಾವುದನ್ನೆಲ್ಲ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ ಅನ್ನೋದನ್ನ ತೋರಿಸ್ತಾರೆ. ಸಾಗರ ಇರ್ಬೋದು, ಜಲ ಇರ್ಬೋದು, ಬಾಪ್ ಇರ್ಬೋದು, ಹಾವಿ ಇರ್ಬೋದು, ಪರಮಾಣು ಶಕ್ತಿ ಇರ್ಬೋದು, ಪರ್ವತ ಇರ್ಬೋದು, ವಿದ್ಯುತ್, ಪವನ್ ಗಾಳಿಯ ಒಂದು ತಾಪ ಇರ್ಬೋದು, ನದಿ, ಎಲ್ಲವೂ ಸಹ ಇವನ ಹಿಡಿತದಲ್ಲಿ ಇದೆ. ಅದ್ರ ಜೊತೆಗೆ ಮನುಷ್ಯ ಆಕಾಶಕ್ಕೂ ಸಹ ಇವನು ಹೋಗುವಂತಹ ಶಕ್ತಿಯನ್ನ ಹೊಂದಿದ್ದಾನೆ. नेक्स्ट पैराग्राफ। यह मनुज जो सृष्टि का श्रृंगार, ज्ञान का विज्ञान का आलोक का आगार, व्योम से पाताल तक सब कुछ इसे है ज्ञेय, पर ना यह परिचय मनुज का, यह ना उसका श्रेय। आगे कवि कहते हैं कि यह मनुष्य इस संसार का, इस सृष्टि का श्रृंगार है। सारे सृष्टि में मनुष्य ही एक विशेष है या स्पेशल है। ज्ञान, विज्ञान, आलोक माने प्रकाश, आलोक का अर्थ है प्रकाश। ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದ್ರೆ बुद्धिशक्ति या आलोचना शक्ति का खजाना है। व्योम या आकाश या अंतरिक्ष से लेकर पाताल तक या भूगर्भ या समुद्र की गहराई तक इसे ज्ञान है। यह मानव प्रकृति के प्रत्येक तत्व पर विजय प्राप्त करना ही उसकी साधना है या यश समझा है। लेकिन उसे मनुज का परिचय नहीं है, यानी मानव के बीच में दूरी की भावना है। ನೋಡಿ, यह मनुज सृष्टि का ಶೃಂಗಾರ है। ಈ ಮನುಷ್ಯನೇ ಒಂಥರ ಈ ಸೃಷ್ಟಿ, ಇಡೀ ಸೃಷ್ಟಿಗೆ ಶೃಂಗಾರ ಇದ್ದಂಗೆ. ಅವನು ಸೃಷ್ಟಿಯನ್ನು ಶೃಂಗಾರ ಮಾಡ್ತಾನೆ, ಅವನೇ ಒಂದು ಶೃಂಗಾರ ಇಡೀ ಸೃಷ್ಟಿಗೆ, ಇಡೀ ಪ್ರಕೃತಿಯಲ್ಲಿ. ಯಾಕೆಂದ್ರೆ ಸೃಷ್ಟಿಯನ್ನ ಅಲಂಕರಿಸುವಂತ ಶಕ್ತಿ ಅವನಿಗಿದೆ. ಇವನ್ ಯಾವ ತರ ಅಂದ್ರೆ ಒಂದು ಜ್ಞಾನ ಇರ್ಬೋದು, ವಿಜ್ಞಾನ ಇರ್ಬೋದು, ಆಲೋಚನಾ ಶಕ್ತಿ ಇರ್ಬೋದು, ಎಲ್ಲದರ ಒಂದು ಆಗಾರ ಇವನು. ಆಗಾರ ಅಂದ್ರೆ ಘರ್ ಅಥವಾ ಖಜಾನ, ಫುಲ್ಲು ಎಲ್ಲ ಜ್ಞಾನ ವಿಜ್ಞಾನ ಎಲ್ಲ ವಿಚಾರಗಳನ್ನು ತುಂಬಿಕೊಂಡಿರುವಂತಹ ಒಂದು ಖಜಾನೆ ಇವನು. ಇವನಿಗೆ ವ್ಯೋಮದಿಂದ ಪಾತಾಳದವರೆಗೂ ಸಹ, ಅಂದ್ರೆ ಆಕಾಶದಿಂದ ನಭದಿಂದ ಪಾತಾಳದವರೆಗೂ ಸಹ ಇವನಿಗೆ ಎಲ್ಲಾ ವಿಚಾರಗಳು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಆದರೆ ಎಲ್ಲಾ ವಿಷಯ ಗೊತ್ತು, ಗುಡ್, ಇವನ್ ಎಷ್ಟು ಸಾಧಿಸಿದ್ದಾನೆ ಆಧುನಿಕ ಮನುಷ್ಯ. ಆದರೆ ಅವನಿಗೆ ಮನುಷ್ಯತ್ವದ ಬಗ್ಗೆನೇ ಪರಿಚಯ ಇಲ್ಲ, ಮಾನವನ ಬಗ್ಗೆನೇ ಪರಿಚಯ ಇಲ್ಲ. ಯಾಕಂಗ ಆಗ್ತಾ ಇದೆ? ಸಾಧನೆಗಳು ಜಾಸ್ತಿ ಆಗ್ತಾ ಇದ್ದಂಗೆ ಮನುಷ್ಯತ್ವವನ್ನ ಕಳ್ಕೊಂತಾ ಇದ್ದಾರೆ ಅಂತ ಕವಿ ರಾಮಧಾರಿ ಸಿಂಹ ದಿನಕರ್ಜಿ ಹೇಳ್ತಾ ಇದ್ದಾರೆ. ಕೊನೆ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ, श्रेय उसका बुद्धि पर चैतन्य उर की जीत, श्रेय मानव की असीमित मानवों से प्रीत, एक नर से दूसरे के बीच का व्यवधान तोड़ दे जो, बस वही ज्ञानी, वही विद्वान और मानव भी वही। वे कहते हैं कि एक मानव दूसरे मानव से प्रेम से रहना, आत्मीयता से रहना, भाईचारे से रहना, यह उसका सच्चा श्रेय या यश है। अर्थात आज मानव के बीच में दूरियां बढ़ गई है। एक दूसरे के बीच में जो व्यवधान है या रुकावट है,
वह दरवाजा है, उसे तोड़ देना चाहिए। सभी मिलजुल कर रहना है। जो मानव दूसरे मानव को प्रीत की भावना से देखना है, वही ज्ञानी है, वही विद्वान है, वही मानव कहलाने का अधिकारी है, वही सच्चा मानव है। ನೋಡಿ, ಇದುವರೆಗೂ ನಾವು ಮಾನವನ ಸಾಧನೆಯ ಬಗ್ಗೆ, ಅವನ ಆವಿಷ್ಕಾರದ ಬಗ್ಗೆ ತಿಳಿದುಕೊಂಡು, ಆದ್ರೆ ದಿನಕರ್ಜಿಗೆ ಇದರಿಂದ ತೃಪ್ತಿ ಇಲ್ಲ. ಇಂತಹ ಮನುಷ್ಯನಿಂದ ಅವನಿಗೆ ಖುಷಿ ಇಲ್ಲ. ಅವರಿಗೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಪ್ರೀತಿಯಿಂದ, ಆತ್ಮೀಯತೆಯಿಂದ, ಸಹೋದರತ್ವ ಭಾವನೆಯಿಂದ ನೋಡೋದೇ ಅವನ ನಿಜವಾದ ಯಶಸ್ಸು ಅಂತ ಕವಿ ಹೇಳ್ತಾರೆ. ಮನುಷ್ಯ ಮನುಷ್ಯನ ನಡುವೆ ಇರುವ ಗೋಡೆನ ಮುರಿದು ಹಾಕ್ಬೇಕು. ಗೋಡೆ ಅಂದ್ರೆ ಅದು ಇಬ್ರು ಮಧ್ಯದಲ್ಲಿ ಒಂದು ಗೋಡೆ ಕಟ್ಟಿರಲ್ಲ, ನಿಜವಾದ ಗೋಡೆ ಅಲ್ಲ. ನಮ್ಮ ಮನಸ್ಸಿನಲ್ಲೇ ಕಟ್ಕೊಂಡಿರುವಂತಹ ದ್ವೇಷ ಅನ್ನೋ ಗೋಡೆ ಇರ್ಬೋದು, ಆಯ್ತಾ. ಇಂಥ ಗೋಡೆಗಳನ್ನ ಮುರಿದು ಹಾಕ್ಬೇಕು. ಎಲ್ಲರೂ ಒಟ್ಟಿಗೆ ಸೇರಿ ಪ್ರೀತಿಯಿಂದ ಬದುಕ್ಬೇಕು. ಯಾರು ಇಂತಹ ಗುಣಗಳನ್ನ ಹೊಂದಿರ್ತಾರೋ ಅವನೇ ಜ್ಞಾನಿ, ಅವನೇ ವಿಜ್ಞಾನಿ, ಅವನೇ ಸರ್ವಜ್ಞ. ಯಾರು ಎಲ್ಲರ ಜೊತೆ ಹೊಂದ್ಕೊಂಡು ಬದುಕ್ತಾನೋ ಅವನೇ ವಿದ್ವಾನ್, ಅವನೇ ಪಂಡಿತ. ಅವನನ್ನೇ ನಾವು ನಿಜವಾದ ಮನುಷ್ಯ ಅಂತ ಕರಿತೀವಿ ಅಂತ ಕವಿ ಹೇಳ್ತಾರೆ. ಇಲ್ಲಿ ಮಾನವಕ ಸಹಿ ಪರಿಚಯನ ನಾವು ನೋಡೋಣ. ಏನೇನೆಲ್ಲ ಇರ್ಬೇಕು ಮನುಷ್ಯ. ಅಲ್ಲಿ ಸಾಧನೆಯ ಬಗ್ಗೆ ನೋಡಿದ್ವಿ ಮೊದಲನೇ 3 ಪ್ಯಾರಾಗ್ರಾಫ್ ಅಲ್ಲಿ. ಈಗ ಅವನ ಒಂದು ಮಾನವೀಯ ಗುಣ ಹೇಗಿರ್ಬೇಕು. ಮಾನವಕ ಸಹಿ ಪರಿಚಯ ಕ್ಯಾ ಹೇ, ಏನು ಪ್ರೇಮ್ ಕಾ ರಿಶ್ತಾ ಜೋಡ್ನಾ, ಎಲ್ಲರೂ ಒಬ್ರಿಗೊಬ್ರು ಪ್ರೀತಿಯಿಂದ ಇರ್ಬೇಕು. ಮಿಲ್ಜುಲ್ ಕರ್ ರಹನಾ, ಒಟ್ಟಿಗೆ ಸೇರಿ ಬಾಳ್ಬೇಕು. ಆಪಸ್ ಕಿ ದೂರಿ ಕೋ ಮಿಟಾನಾ, ನಮ್ಮಲ್ಲೇ ಇರುವಂತಹ ದೂರವಾದ ಭಾವನೆಯನ್ನ ಹೋಗ್ಲಾಡಿಸ್ಬೇಕು. ಸ್ನೇಹಕಿ ಭಾವನಾ, ಸ್ನೇಹದಿಂದ ಇರ್ಬೇಕು. ಬಾಯಿಚಾರಕಿ ಭಾವನಾ, ಭ್ರಾತೃತ್ವದ ಭಾವನೆ ಅಂದ್ರೆ ಸಹೋದರತ್ವದ ಭಾವನೆಯನ್ನ ನಾವು ಹೊಂದಿರ್ಬೇಕು ಅಂತ ಕವಿ ಹೇಳ್ತಾರೆ. ಇಷ್ಟು ಈ ಕವಿತೆ ಎಲ್ಲಿ ಇರೋ ಅಂತ ವಿಚಾರ. ಈಗ ನಾವು ಮೇನ್ ಥಿಂಗ್ ಬರೋಣ. ಏನು ಪ್ರಶ್ನೋತ್ತರ. ಪ್ರಶ್ನೆಗಳನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು. ಯಾಕೆಂದ್ರೆ ನಿಮ್ಗೆ ಹೊಸ ವಿಚಾರ, ಇವಾಗ ಹೊಸ ರೀತಿಯಲ್ಲಿ ಪರೀಕ್ಷೆ ಬರಿಬೇಕಾಗಿದೆ ಅಲ್ವಾ. ಹಂಗಾಗಿ ಪ್ರಶ್ನೆಗಳಿಗೆ ಬರೋಣ ನಾವೀಗ. ಮೊದಲಿಗೆ ನಾನು ಪ್ರಶ್ನೆಯನ್ನ ಹೇಳ್ತೀನಿ, ನಾನೇ ಉತ್ತರವನ್ನ ಹೇಳ್ತೀನಿ. ಸುಮ್ನೆ ನೋಡ್ತಾ ಹೋಗ್ಬೇಕು ನೀವು ಸೈಲೆಂಟ್ ಆಗಿ. ಆಮೇಲೆ ಮತ್ತೆ ನಿಮ್ಗೆ ಕ್ವಿಜ್ ಕೊಡ್ತೀನಿ. ಆ ಕ್ವಿಜ್ ಅಲ್ಲಿ ನೀವು ಭಾಗವಹಿಸ್ಬೇಕು, ಓಕೆನಾ. ಅವಾಗ ಮಾತಾಡೋರಂತೆ. ಇದನ್ನೇ ನಾನು 2 ಸರಿ ಮಾಡ್ತೀನಿ, ಆದ್ರೆ ಸೈಲೆಂಟ್ ಆಗಿ ಕೇಳಿಸ್ಕೋಬೇಕು ಫಸ್ಟ್ ಟೈಮ್. ಓಕೆ ಓಕೆ. निम्नलिखित प्रश्नों में दिए गए 4 विकल्पों में से एक सही उत्तर चुनकर लिखिए. 4 ಉತ್ತರ ಇರುತ್ತೆ, ಅದರಲ್ಲಿ ಒಂದು ಉತ್ತರವನ್ನ ಆಯ್ಕೆ ಮಾಡಿ ಬರಿಬೇಕು. ಉತ್ತರ ಗೊತ್ತು ಅಂತ ಕಿರ್ಚ್ಬಿಡ್ಬೇಡಿ. ನೀವೆಲ್ಲರೂ ಜಾಣ್ರೆ, ಗೊತ್ತು ನನ್ಗೆ. ತುಂಬಾ ಹಿಂದೆ ಇರ್ತಾರಲ್ಲ ಪಾಪ, ಗೊತ್ತಿಲ್ದಿರೋ ಸ್ವಲ್ಪ ಸ್ಲೋ ಆಗಿ ಕಲಿತಿರ್ತಾರಲ್ಲ, ಅವ್ರಿಗೊಂಚೂರು ಅವಕಾಶ ಕೊಡಿ ಆಯ್ತಾ. ಸೈಲೆಂಟ್ ಆಗಿದ್ರೆ ಅವರು ಕೇಳಿಸ್ಕೊಂತಾರೆ. ಅಭಿನವ್ ಮನುಷ್ಯ ಕವಿತಾ ಕೆ ಕವಿ ಹೇ ಭಗವತಿ ಚರಣ್ ವರ್ಮಾ, ಪ್ರೇಮ್ಚಂದ್, ರಾಮಧಾರಿ ಸಿಂಹ ದಿನಕರ್. ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಸ್ಕ್ರೀನ್ ಅಲ್ಲಿ? ಯಾರಾದ್ರೂ ಒಬ್ರು ಹೇಳಿ. ಓಕೆ ಓಕೆ ಓಕೆ. ಆಯ್ತು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಆಯ್ತು, ಮ್ಯೂಟ್ ಮಾಡ್ಕೊಳ್ಳಿ. 4ನೇ ಆಪ್ಷನ್ ಕಬೀರ್ ದಾಸ್. ಇವು 4ರಲ್ಲಿ ಯಾವುದು ಸರಿ ಉತ್ತರ? ಸಹಿ ಉತ್ತರ ಹೇ, ಹೇಳ್ಬೇಡಿ, ಉತ್ತರ ಹೇಳ್ಬೇಡಿ. ಉತ್ತರ ಹೇಳಿ, ಆದ್ರೆ ಮ್ಯೂಟ್ ಮಾಡ್ಕೊಂಡು ಹೇಳಿ. ಉತ್ತರ ಹೇಳಿ, ಆದರೆ ಮ್ಯೂಟ್ ಮಾಡ್ಕೊಂಡು ಹೇಳಿ. ನೆಕ್ಸ್ಟ್ ನಿಮಗೆ ಅವಕಾಶ ಕೊಡ್ತೀನಿ, ಪ್ರೈಸು ಇರುತ್ತೆ. ಕೇಳಲ್ಲ ನೀವು, ಮ್ಯೂಟ್ ಅನ್ನ ಆನ್ ಮಾಡ್ಕೊಂಡ್ರೆ ನಾವೇನ್ ಮಾಡಕ್ಕಾಗುತ್ತಪ್ಪ. ಸೈಲೆಂಟ್ ಆಗಿರಿ, ಎಲ್ಲ ಮ್ಯೂಟ್ ಮಾಡ್ಕೊಂಡು ಆನ್ಸರ್ ಮಾಡಿ. ನನಗೆ ಕೇಳಿಸುತ್ತೆ, ನಂಗೆ ಮಾತ್ರ ಕೇಳಿಸುತ್ತೆ ಆಯ್ತಾ. ಉತ್ತರ ರಾಮಧಾರಿ ಸಿಂಹ ದಿನಕರ್. नेक्स्ट प्रश्न ನೋಡೋಣ. दिनकर जी का जन्म इस ईस्वी में हुआ? 1908, 1909, 1907, 1906. सही उत्तर है 1908. 3ನೇ ಪ್ರಶ್ನೆ. दिनकर जी का जन्म किस जिले में हुआ? मुंगेर जिले, ಚಾಮರಾಜನಗರ, ಕೇಳಿಸ್ತಾ ಇದೆಯಲ್ಲಪ್ಪ, ಉನ್ನಾವ್,
फरुखाबाद, फरुखाबाद। सही उत्तर है ಮುಂಗೇರ್। ತಪ್ಪು, ಪಾಠ ಕೇಳಿಲ್ಲ ನೀನು। ಮುಂಗೇರ್ ಕಾಣಿಸ್ತಿಲ್ವಪ್ಪ? ಸ್ಕ್ರೀನ್ ಕಾಣಿಸ್ತಿಲ್ವಾ? ಝೂಮ್ ಮಾಡ್ಕೊಳ್ಳಿ, ಝೂಮ್ ಮಾಡ್ಕೊಳ್ಳಿ, ನೀವು ಝೂಮ್ ಮಾಡ್ಕೊಳ್ಳಿ, ಕಾಣಿಸುತ್ತೆ। ನಿಮ್ಮ ಸ್ಕ್ರೀನ್ ಅನ್ನ ಝೂಮ್ ಮಾಡ್ಕೊಳ್ಳಿ। ನಾನು ಇದು ಅಕ್ಷರ ಅಲ್ವಾ, ಸಣ್ಣ ಕಾಣಿಸುತ್ತೆ, ನೀವು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ। ನೆಕ್ಸ್ಟ್ ಪ್ರಶ್ನೆ, ಆಜ್ ಕಿ ದುನಿಯಾ ಐಸಿ ಹೈ। ಓಕೆ, ಹೇಳಪ್ಪ। ಕಾಣಿಸಿಲ್ಲ ಅಲ್ಲ ಹೇಳು। ಆಯ್ತು ಆಯ್ತು, ವೆರಿ ಗುಡ್ ವೆರಿ ಗುಡ್, ಜಾಣ್ರು ನೀವೆಲ್ಲ। ಓಕೆ ಓಕೆ ಓಕೆ, ಇದು ಮ್ಯೂಟ್ ಮಾಡ್ಕೊಂಡು ಹೇಳಿ ಉತ್ತರನ। ಆಜ್ ಕಿ ದುನಿಯಾ ಐಸಿ ಹೈ, ಬಹುತ್ ಅಚ್ಚಾ ಹೈ, खराब है, विचित्र और नवीन है, पुराना है। म्यूट ಮಾಡ್ಕೊಂಡು ಹೇಳ ಅದೇ ಉತ್ತರನ। विचित्र और नवीन है। मानव के हुक्म पर यह चढ़ता और उतरता है। चढ़ता ಅದು चलता ಅಲ್ಲ। घर, बादल, आकाश, पवन का ताप। ಅಪ್ಪ ಅಪ್ಪ ಅಪ್ಪ, ತಡ್ಕೊಳಕ್ಕೆ ಆಗಲ್ಲ ನಿಮ್ ಕೇಳ್ಕೊಂಡ್ರ। पवन का ताप। परमाणु इसे देखकर कांपते हैं। मानव के करों को, मानव के पैरों को, मानव के आंखों को, मानव के देह को। ಕೊರೋನಾ को, ಕೊರೋನಾ ಅಲ್ಲ ಕಣೋ, ಮಾನವಕ್ಕೆ ಕರೋಂಕೋ। ಝೂಮ್ ಮಾಡ್ಕೊಳ್ಳಿ, ಝೂಮ್ ಮಾಡಿ, ಕಾಣಿಸುತ್ತೆ। ನಿಮ್ಮ ಸ್ಕ್ರೀನ್ ಅನ್ನ ಝೂಮ್ ಮಾಡಿ। ಕೇಳಿಸ್ತಾ ಇದೆಯಾ ಹೋಗ್ಲಿ? ಕೇಳಿಸ್ಕೊಳ್ಳಿ, ಕಾಣಿಸಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಝೂಮ್ ಮಾಡ್ಕೊಳ್ಳಿ ಅಷ್ಟೇ। आधुनिक पुरुष इस पर विजय पाई है। आधुनिक पुरुष इस पर विजय पाई है। प्राणी पर, हृदय पर, लोगों पर, प्रकृति के हर तत्व पर। हौದು, प्रकृति के हर तत्व पर। आज मनुष्य का यान यहाँ जा रहा है। मैसूर, समुद्र, गगन, पाताल। ಪಾತಾಳಕ್ಕೆ ಹೋಗ್ಲಿಲ್ವಾ? ಪಾತಾಳಕ್ಕೆ ಹೋಗ್ಲಿಲ್ವಾ ಅವನ್ ಯಾನ? ಇಲ್ಲ, ನೋಡೋಣ ಎಲ್ಲಿ ಅಂತ ನೋಡೋಣ। ಗಗನ್, ಕರೆಕ್ಟ್। ಮ್ಯೂಟ್ ಮಾಡ್ಕೊಂಡು ಆನ್ಸರ್ ಮಾಡಿ, ನನಗೆ ಕೇಳಿಸುತ್ತೆ। मनुष्य इसे एक समान लांग सकता है। मनुष्य इसे एक समान लांग सकता है। नर, नदी, पर्वत। नदी, सागर, पर्वत। गगन, पाताल, पृथ्वी। आसमान, पाताल, वन। ತಪ್ಪು, ನರ ಅಲ್ಲ, ನದಿ, ಸಾಗರ್, पर्वत। नदी, सागर, पर्वत। नवीन शब्द का विलोम रूप है। प्राचीन, आने वाले कल, नया, आधुनिक। सरीना? प्राचीन, ओ सरी सरी, सरी सरी। गुड गुड गुड। आजकल प्रकृति का श्रृंगार यह है। कौन है ಅಂತ ಕ್ವಶನ್ ಆಗುತ್ತೆ। यह है आज कंप्यूटर, कंप्यूटर। विज्ञान, मनुज, इंटरनेट। मनोज ಅಲ್ಲ, ಮನುಜ್, ಮನುಜ್, ಮನುಜ್। अभिनव, साइलेंट ಆಗಿರಪ್ಪ, म्यूट ಮಾಡ್ಕೊಳ್ಳಿ। अभिनव मनुष्य कविता से यह सीख मिलती है। अभिनव मनुष्य कविता से यह सीख मिलती है।
मानवीयता का सीख, मर्यादा का सीख, प्राणी दया का सीख, देश प्रेम का सीख. ಆ ಹೌದು. ಇಷ್ಟು ಈ ಪ್ರಶ್ನೆಗೆ, ಈ ಒಂದು ಪದ್ಯಕ್ಕೆ ಇರುವಂತಹ ಇವು. ಇಷ್ಟರಲ್ಲೇ ನಿಮಗೆ ಕೇಳ್ತಾರೆ, ಒಂದು 2 ಕೇಳ್ಬೋದು ಮ್ಯಾಕ್ಸಿಮಮ್. ಇದನ್ನೇ ನಾವೀಗ ಕ್ವಿಜ್ ತರ ಮಾಡ್ತಾ ಹೋಗೋಣ. ಯಾಕೆ ಅಂದ್ರೆ ನಿಮ್ಗೆ ಆನ್ಸರ್ನ ಹೇಗೆ ನೀವು ತಗೋಬಹುದು ಅನ್ನೋದನ್ನ ನಾನು ತೋರಿಸ್ತೀನಿ. ಕ್ವಿಜ್ ಈ ತರದ್ದೆಲ್ಲ ನೀವು ಅಟೆಂಡ್ ಮಾಡಿದೀರಾ ಗೊತ್ತು. ಲಿಂಕ್ ಕಳ್ಸಿದ್ರೆ ಈ ಲಿಂಕ್ ಅನ್ನ ನಾನೀಗ ನಿಮ್ಗೆ ಚಾಟ್ ಬಾಕ್ಸಿಗೆ ಹಾಕ್ತೀನಿ. ಅದ್ರ ಮುಖಾಂತರ ನೀವು ಮತ್ತೆ ಅಟೆಂಡ್ ಮಾಡೋರಂತೆ. ಓಕೆನಾ? ಈಗ ನಾನು ಇಲ್ಲಿ ಮಾಡಿ ತೋರಿಸ್ತೀನಿ, ಫಾಸ್ಟ್ ಆಗಿ ಮಾಡೋಣ. ಸ್ಟಾರ್ಟ್ ಕ್ವಿಜ್. ಛಾತ್ರ ಕಾ ನಾಮ್. ನಿಮ್ ಹೆಸರು ಬರಿಬೇಕು. ಸ್ಕೂಲ್. ನೆಕ್ಸ್ಟ್. म्यूट ಮಾಡ್ಕೊಳ್ಳಪ್ಪ, ಮ್ಯೂಟ್ ಮಾಡ್ಕೊಳ್ಳಪ್ಪ. ಅಭಿನವ್ ಮನುಷ್ಯ ಕವಿತಾ ಕೆ ಕವಿ ಹೇ. ಆಯ್ತು. दिनकर जी का जन्म इस साल में हुआ. ಈಗಾಗಲೇ ನಾವೆಲ್ಲ ಅಲ್ಲಿ ಓಕೆ. दिनकर जी का जन्म किस जिले में हुआ? मुंगेर. अभिनव मनुष्य कविता को किससे लिया गया है? इससे लिया गया है के ಕುರುಕ್ಷೇತ್ರಕ್ಕೆ ಎಲ್ಲಾದ್ರಲ್ಲೂ ಇದೆ ಕುರುಕ್ಷೇತ್ರ. ಪ್ರಥಮ ಸರ್ಗ, ದ್ವಿತೀಯ ಸರ್ಗ, ತೃತೀಯ. ओके. षष्ठ सर्ग से. आज की दुनिया ऐसी है. आज की दुनिया विचित्र और नवीन है. मानव के हुक्म पर यह चढ़ता है और उतरता है. वेरी गुड. पवन का था. परमाणु इसे देखकर कांपते हैं. मानव के कार्यों को. आधुनिक पुरुष इस पर विजय पाई है. अर्थत्व. आज मनुष्य का यान यहाँ जा रहा है गगन पर. मनुष्य इसे एक समान लांग सकता है. नदी, सागर, पर्वत. नवीन शब्द का विलोम रूप है. प्राचीन. सृष्टि का श्रृंगार यह है. मनोज. अभिनव मनुष्य कविता से यह सीख मिलती है. ವೆರಿ ಗುಡ್. ಸಬ್ಮಿಟ್ ಕೊಡ್ಲಾ? ಎಲ್ಲ ಸರಿಯಾಗಿ ಆನ್ಸರ್ ಮಾಡಿದೀರಾ? ಕೊಟ್ಬಿಡ್ತೀನಿ ಕಣಪ್ಪ. ಕೊಡ್ತೀನೀಗ. ಕೊಟ್ಟೆ. ಎಷ್ಟು ಬರುತ್ತೋ ಗೊತ್ತಿಲ್ಲ ಕಣ್ರೋ. ಔಟ್ ಆಫ್ ಔಟ್ ಬಂತು ನೋಡಿ. ಎಲ್ಲದೂ ಆನ್ಸರ್ ಇಲ್ಲೇ ತೋರಿಸುತ್ತೆ, ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ. ಈಗ ನೀವು ಈ ಕಡೆ ರೈಟ್ ಸೈಡ್ ಅಲ್ಲಿ ನೀವು ಇದು ನೋಡಿದ್ರಿ ಅಲ್ವಾ, ರಿಸಲ್ಟ್ ಬಂತಲ್ವಾ? ಆಗ ಇಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆಯಾ ಮೇಲೆ ರೈಟ್ ಸೈಡ್ ಅಲ್ಲಿ? ಆ 3 ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಶೇರ್ ಅಂತ ಆಪ್ಷನ್ ಇದೆ. ಶೇರ್ ಅಂತ ವಾಟ್ಸಪ್ ಕಾಣಿಸ್ತಾ ಇದೆ ಗೊತ್ತಾ? ಬೇರೆ ಎಲ್ಲಿಗಾದ್ರೂ ಶೇರ್ ಮಾಡ್ಕೋಬಹುದು, ಆದ್ರೆ ನಾವು ವಾಟ್ಸಪ್ಗೆ ಶೇರ್ ಮಾಡೋಣ. ಶೇರ್ ಕೊಡ್ತೀನಿ, ವಾಟ್ಸಪ್ಗೆ ಶೇರ್ ಕೊಡ್ತೀನಿ. ಯಾರ್ದಾದ್ರೂ ನಂಬರ್ಗೆ ನೀವು ಶೇರ್ ಮಾಡಿ. ನಾನು ತರುಣ್ ನನ್ನ ನಂಬರ್ಗೆ ಶೇರ್ ಕೊಡ್ತಾ ಇದ್ದೀನಿ. ಇದನ್ನ ನಾನು ಶೇರ್ ಮಾಡಿದೆ. ಓಕೆನಾ? ಈಗ ಈ ಲಿಂಕ್ ನ ಓಪನ್ ಮಾಡಿ ನೋಡೋಣ, ಏನ್ ಬರುತ್ತೆ ನೋಡೋಣ. ಈ ಲಿಂಕ್ ಓಪನ್ ಮಾಡಿದ್ರೆ ನಿಮ್ಮ ಹತ್ರ ಈಗ ವಾಟ್ಸಪ್ ಅಲ್ಲಿ ಈ ಲಿಂಕ್ ಇರುತ್ತೆ. ನೀವು ಯಾವಾಗ ಬೇಕೋ ಅವಾಗ ಇದನ್ನ ಓಪನ್ ಮಾಡ್ಕೊಂಡು ನಿಮ್ಮ ಆನ್ಸರ್ಗಳನ್ನ ನೋಡ್ಕೋಬಹುದು ಅಥವಾ ಪ್ರಿಂಟ್ ತೆಕ್ಕೋಬಹುದು. ನೋಡಿ, ನೀವು ಮಾಡಿರೋ ಅಂತಹ ಆನ್ಸರ್ ಇದೆ. ಕ್ವಶನ್ ಆನ್ಸರ್ ಕಾಣಿಸ್ತಾ ಇದೆಯಾ? ಕ್ವಶನ್ ಅಂಡ್ ಆನ್ಸರ್ ಎರಡೂ ಇದೆ. ನೀವೇನಾದ್ರೂ ಇಲ್ಲಿ ರಾಂಗ್ ಆನ್ಸರ್ ಏನಾದ್ರೂ ಬರ್ದಿದ್ರೆ
ಇಲ್ಲಿ ಗ್ರೀನ್ ಕಲರ್ ಇದೆಯಲ್ಲ, ಆನ್ಸರು ಗ್ರೀನ್ ಅಲ್ಲಿ ಇರಲ್ಲ, ರೆಡ್ ಅಲ್ಲಿ ಇರುತ್ತೆ. ಆಗ ನೀವು ರೆಡ್ ಅಲ್ಲಿ ಇರುತ್ತೆ, ಆಗ ನೀವು ಮತ್ತೆ ಪ್ರಯತ್ನ ಪಡಿ. ಆದ್ರೆ ಎಲ್ಲ ಕ್ವಿಝಲ್ಲೂ ಆ ತರ ಅಟೆಂಡ್ ಮಾಡಕ್ಕೆ ಅವಕಾಶ ಇರಲ್ಲ. ನಾನು ತಯಾರಿಸಿರೋ ಅಂತದ್ರಲ್ಲಿ ನೀವು ಎಷ್ಟು ಅಟೆಂಪ್ಟ್ ಆದ್ರೂ ಮಾಡ್ಬೋದು. ನಾನು ಇನ್ನೂ ಒಂದು ಲಿಂಕ್ ಕಳಿಸ್ತೀನಿ ನಿಮ್ಗೆ, ಅದ್ರಲ್ಲಿ ಒಂದ್ಸರಿ ಅಷ್ಟೇ ಅಟೆಂಪ್ಟ್ ಮಾಡಕ್ ಆಗೋದು. ಓಕೆನಾ? ಈಗ ನಿಮ್ಗೆ ಚಾಟ್ ಬಾಕ್ಸಿಗೆ ಈ ಲಿಂಕ್ ಅನ್ನ ಹಾಕ್ತೀನಿ. ಏನ್ರ ಈ ಯಾವ್ದನ್ನಪ್ಪ, ಅದ್ ಹೆಂಗ್ ಓಪನ್ ಮಾಡೋದು ಅಂತನಾ? ಈಗ ಇಲ್ಲಿದೆ, ಈಗ ಲಿಂಕ್ ಇದು, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ರೆ ಈ ಒಂದು ಇದಕ್ಕೆ ಬರುತ್ತೆ. ಅದಕ್ಕೆ ಯಾವ್ದನ್ನ ಹೇಳ್ಕೊಡ್ಲಿ ಹೇಳು? ಮತ್ತೆ ಕ್ವಶನ್ ಆನ್ಸರ್ ಹೇಳ್ಕೊಡ್ಲಾ? ಯಾವ ತರ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ಲಾ? ಏನ್ ಬೇಕಾ ನಿಂಗೆ? ನೋಡಿ ಇಲ್ಲಿ 3 ಡಾಟ್ಸ್ ಇದೆ. ಆ 3 ಡಾಟ್ಸ್ ಮೇಲೆ ಸರ್ ಅದೇ ಅದಾ ಡೌನ್ಲೋಡ್ ಮಾಡೋದು. ಇದು ಸ್ಟಾರ್ಟ್ ಅಂತ ಕೊಡ್ಬೇಕು. ಈಗ ಮತ್ತೆ ನೀವು ಒಂದ್ ಕಡೆಯಿಂದ ಮಾಡಿದ್ರೆ ಮಾತ್ರ ನಮ್ಗೆ ಮತ್ತೆ ಆಯ್ತು. ಇನ್ನೊಂದ್ಸರಿ ಮಾಡೇ ಬಿಡೋಣ ಫಾಸ್ಟ್ ಆಗಿ. ಏನೋ ಒಂದ್ ಹೆಸರು ಕೊಡ್ತೀನಿ. ಚಾತೃ. ಕಕ್ಷಾ. ಇನ್ನೊಂದ್ಸರಿ ಹೇಳ್ಕೊಡ್ತಾ ಇದೀನಿ ನೋಡಪ್ಪ, ಯಾರೋ ಕೇಳ್ತಾ ಇದ್ದಲ್ಲ. ಹಾ ಆಗುತ್ತೆ. ಕಾಣ್ತಾ ಇಲ್ವಾ? ಈಗ್ಲೂ ಕಾಣಿಸ್ತಾ ಇಲ್ವಾ? ಈಗ್ಲೂ ಕಾಣಿಸ್ತಿಲ್ವಾ? ಒಬ್ರಿಗೂ ಕಾಣಿಸ್ತಿಲ್ವಾ? ನೋಡಿ ಈಗ ನೋಡಿ, ಈಗ ಮೂವ್ ಮಾಡ್ತಾ ಇದೀನಿ, ಕಾಣಿಸ್ತಾ ಇದೆಯಾ ನೋಡಿ? ಮೂವ್ ಮಾಡ್ತಾ ಇದೀನಿ ನೋಡಿ. ಹಾ, ತಾಳ್ಮೆ ಇರ್ಬೇಕು, ತಾಳ್ಮೆ. ಹಲೋ, ತಾಳ್ಮೆ ಇರ್ಬೇಕು ಸ್ವಲ್ಪ, ಆಯ್ತಾ? ನೆಟ್ವರ್ಕ್ ಅದು ಸ್ವಲ್ಪ ನಮ್ಮನ್ನ ಆಟ ಆಡ್ಸುತ್ತೆ, ನೀವು ಕಾಯ್ಬೇಕು, ಆಯ್ತಾ? ಈಗ ಮೊದಲನೇ ಪ್ರಶ್ನೆಗೆ, ಅಭಿನವ್ ಮನುಷ್ಯ ಕವಿತಾಕ್ಕೆ ಕವಿ ಹೇ? ನೋಡಿ, ಇದು ಎಷ್ಟು ಸರಿನಾದ್ರೂ ಅಟೆಂಪ್ಟ್ ಮಾಡ್ಬೋದು, ಇದು ಒಂದೇ ಸರಿಗಲ್ಲ. ದಿನಕರ್ ಜಿ ಕಾ ಜನ್ಮ ಇಸ್ ಸಾಲ್ ಮೇ ಹುವಾ? 1908. दिनकर जी का जन्म इस जिले में हुआ. सद्य फरुखाबाद ಅಂತ ಹೇಳಲಿಲ್ಲ. अभिनव मनुष्य कविता को इससे लिया गया है. षष्ठ सर्ग से लिया गया. आयतो. आज की दुनिया ऐसी है. आयतो. मानव के हुक्म पर चढ़ता है परमाणु, इसे देखकर कांपते हैं पैरों को. आधुनिक पुरुष किस पर विजय पाई है? आयतो. आज मनुष्य का यान यहाँ जा रहा है. मनुष्य इसे एक समान लांग सकता है. नवीन शब्द का विलोम रूप है. ಈಗ ನೀವು ಕೇಳಿ ಆಯ್ತು. ನೆಕ್ಸ್ಟ್ ಕ್ವಶನ್ ತೋರಿಸ್ತೀನಿ. ಸೃಷ್ಟಿ ಕಾ ಶೃಂಗಾರ್ಯ ಹೇ ಅಂತ ಅಂದ್ಬಿಟ್ಟು ಮನುಜ್, ಅದ್ರ ಬದಲು ನೀವು ಫಸ್ಟ್ ವಿಜ್ಞಾನ ಅನ್ನೋದಕ್ಕೆ ಟಿಕ್ ಮಾಡ್ಬಿಡ್ತೀರಾ ಅನ್ಕೊಳ್ಳಿ. ಟಿಕ್ ಮಾಡ್ಬಿಡೋಣ. ಮನುಜ್ ಬೇಡ ಬಿಡಿ. ಅಭಿನವ್ ಮನುಷ್ಯ ಕವಿತಾ ಸೇ ಯಹ ಸೀಖ್ ಮಿಲ್ತಿ ಹೇ. ಇಷ್ಟು ನೋಡಿ, ಇಷ್ಟು ಆದ್ಮೇಲೆ ಸಬ್ಮಿಟ್ ಕೊಡ್ತೀರಾ. ನೋಡ್ಕೊಳ್ಳಿ ನೀಟಾಗಿ. ಇಷ್ಟ ಆದ್ಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಇದೆ ಅಲ್ವಾ, ಬ್ಲೂ ಕಲರ್ ಅಲ್ಲಿ ಕೊಡ್ತೀರಾ ರೈಟ್ ಮಾರ್ಕ್. ಆದ್ಮೇಲೆ ನಿಮ್ಗೆ ರಿಸಲ್ಟ್ ಅಲ್ಲೇ ತೋರಿಸುತ್ತೆ ಯಾವ್ದೋ ಒಂದ್ ತಪ್ಪಾಗಿದೆ ನೋಡಿ. ತಪ್ಪಾಯ್ತು, ನೋಡೋಣ ಯಾವ್ದು ತಪ್ಪಾಯ್ತು ಅಂತ. ಮಾನವಕ್ಕೆ ಪೈರೋಂಕೋ. ಆದ್ರೆ ಮತ್ತೆ ನಾವು ಅಟೆಂಪ್ಟ್ ಮಾಡಕ್ ಆಗಲ್ಲ. ಇನ್ನೂ ಒಂದ್ಸರಿ ನೋಡಿ, ಇನ್ನೂ ಒಂದ್ಸರಿ ನಾವು ಲಿಂಕ್ ಓಪನ್ ಮಾಡ್ಕೊಂಡು ಮತ್ತೆ ಮಾಡ್ಬೇಕಾಗುತ್ತೆ. ಓಕೆನಾ? ಇರ್ಲಿ. ಈಗ ಈ ರೈಟ್ ಸೈಡ್ ಅಲ್ಲಿ 3 ಡಾಟ್ಸ್ ಇದೆ ನೋಡಿ, ಕಾಣಿಸ್ತಾ ಇದ್ಯಾ? ನಿಮ್ಮ ಮೊಬೈಲ್ದು ಬಲಭಾಗದಲ್ಲಿ ಮೇಲೆ 3 ಚುಕ್ಕಿ ಇದೆಯಲ್ಲ, ಆ ಚುಕ್ಕಿ ಮೇಲೆ ಟಚ್ ಮಾಡಿ ಅಲ್ಲಿ
ಶೇರ್ ಅಂತ ವಾಟ್ಸಪ್ ಚಿತ್ರ ಕಾಣಿಸ್ತಿದ್ಯಾ? ಗ್ರೀನ್ ಕಲರ್ ವಾಟ್ಸಪ್. ವಾಟ್ಸಪ್ ಏನಾದ್ರು ಕಾಣಿಸಿಲ್ಲ ಅಂದ್ರೂ ಶೇರ್ ಅನ್ನೋದ್ರ ಮೇಲೆ ಕೊಟ್ರು ಆಯ್ತು ನೋಡಿ. ಶೇರ್ ಅಂತ ಕೊಟ್ರೆ ಯಾವ್ದಕ್ಕೆಲ್ಲ ನಾವು ಶೇರ್ ಮಾಡ್ಬೋದು ಅಂತ ತೋರಿಸುತ್ತೆ. ವಾಟ್ಸಪ್ ಮಾಡಿದ್ರೆ ವಾಟ್ಸಪ್ ಮಾತ್ರ ತೋರಿಸುತ್ತೆ. ಇಲ್ಲಿ ನಾವು ವಾಟ್ಸಪ್ಗೆ ಕೊಡೋಣ, ಯಾಕೆಂದ್ರೆ ನೀವು ಜಾಸ್ತಿ ವಾಟ್ಸಪ್ನೇ ಯೂಸ್ ಮಾಡ್ತೀರಾ. ಹಂಗಾಗಿ ನಾನೀಗ ಒಂದು ನಂಬರ್ ಯಾವ್ದಕ್ಕಾದ್ರೂ ನಾನು ಇದನ್ನ ಸೆಂಡ್ ಮಾಡಿದೆ. ಈಗ ಅದು ನಿಮ್ಮ ಹತ್ರ ಇರುತ್ತೆ. ನಿಮಗೆ ಯಾವಾಗ ಬೇಕಾವಾಗ ಈ ಲಿಂಕ್ ಅನ್ನ ಹಿಂಗೆ ಟಚ್ ಮಾಡಿ ನಿಮ್ ರಿಸಲ್ಟ್ ನಿಮ್ಗೆ ಕಾಣಿಸುತ್ತೆ. ಆವಾಗ ಕ್ವಶನ್ ಇರುತ್ತೆ ನೋಡಿ, ಅಭಿನವ್ ಮನುಷ್ಯ ಕವಿತಾ ಕೆ ಕವಿ ಹೇ ರಾಮಧಾರಿ ಸಿನ್ಹ ದಿನಕರ್ ಅಂತ ನೀವು ಓದ್ಕೋಬಹುದು. ಓಕೆನಾ? ಈಗ ಇದಲ್ದೇನೆ ಇನ್ನೊಂದು ಬೇರೆದೊಂದಿದೆ. ಅದ್ರದ್ ಲಿಂಕ್ ನ ನಿಮ್ಗೆ ಚಾಟ್ ಬಾಕ್ಸಿಗೆ ಹಾಕ್ತೀನಿ. ಇನ್ನೂ ಒಂದು ಕ್ವಿಜ್ ಇದೇ ತರ ಇದೆ ಬೇರೆ. ಕಾಪಿ ಲಿಂಕ್ ಮಾಡ್ಕೊಂಡು ಹೋಗೋಣ ಅಲ್ಲಿಗೀಗ. ಎಲ್ಲಿಗೆ ಹೋಗೋಣ? ಮೀಟಿಂಗ್ ಎಲ್ಲಿ? ಇಲ್ಲಿ ಚಾಟ್ ಬಾಕ್ಸ್ಗೆ ನಾನೀಗ ಹಾಕ್ತೀನಿ, ಲಿಂಕ್ ಕಳಿಸಿದ್ದೀನಿ. ನೀವು ಆಮೇಲೆ ಆ ಲಿಂಕ್ ಅನ್ನ ಓಪನ್ ಮಾಡ್ಕೊಂಡು ನೀವು ಅಟೆಂಡ್ ಮಾಡ್ಬೋದು. ಓಕೆನಾ? ಆಯ್ತು, ಹಂಗಾದ್ರೆ ನಾನು ಗ್ರೂಪ್ಗಳಿಗೆ ಕಳಿಸ್ತೀನಿ. ಗ್ರೂಪಿಗೆ ಹಾಕ್ತೀನಿ, ಎರಡನ್ನೂ ಹಾಕ್ತೀನಿ. ಇದೊಂದು ಅದೊಂದು ಎರಡೂನು ಲಿಂಕ್ಗಳನ್ನ ಕಳಿಸ್ತೀನಿ. ಅದನ್ನ ಟೀಚರ್ಸ್ ಕಳಿಸ್ತಾರೆ. ಓಕೆನಾ? ಏನಪ್ಪ? PPT ಯಾಕಪ್ಪ? 2 ಮಾರ್ಕ್ಸಿಗೆ ಕಲಿಬೇಕಷ್ಟೇ ನೀನೀಗ. ಪರೀಕ್ಷೆದ್ ಮಾತ್ರ ಗಮನ ಹರಿಸು. ಈ ಪದ್ಯ ನೀವು ಇವತ್ತೇ ಕಲ್ತ್ಬಿಟ್ಟಿದ್ದೀರಾ, ಇವತ್ತೇ ನಿಮ್ಗೆ 2 ಮಾರ್ಕ್ಸ್ ಬಂತು ಅಂತ ಇಟ್ಕೊಳ್ಳಿ. ನಿಮ್ ಜೇಬಲ್ಲಿ ಇದೆ ಅಂತ ಅರ್ಥ ಈಗ. ಸರಿ, ಅಷ್ಟೇ. ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಏನು ಇಲ್ಲ. ಓಕೆ ಥ್ಯಾಂಕ್ ಯು. ಇಷ್ಟೊತ್ತು ನೀವು ಸದ್ಯ ತಾಳ್ಮೆಯಿಂದ ಅವಕಾಶ ಮಾಡಿಕೊಟ್ರಲ್ಲ ಕ್ಲಾಸ್ ಮಾಡಕ್ಕೆ, ತುಂಬಾ ಧನ್ಯವಾದಗಳು. ಶರ್ಮಾ ಸರ್, ಓಕೆ ಥ್ಯಾಂಕ್ ಯು. ಶರ್ಮಾ ಸರ್. ಸರ್ ಹೇಳಿ ಸರ್. ಆಯ್ತು. ಥ್ಯಾಂಕ್ ಯು ಸರ್. ಸರ್. ಸರಿ ಸರ್, ಆಯ್ತು ಅಷ್ಟೇ. ಧನ್ಯವಾದಗಳು ಕಣ್ರಪ್ಪ ಎಲ್ಲರಿಗೂ ಕ್ಲಾಸ್ ಕೇಳಿದ್ಕೆ ಇಷ್ಟೊತ್ತು. ಓಕೆ, ಎಕ್ಸಿಟ್ ಆಗಿ ಜಾಸ್ತಿ ಹೊತ್ತು ಇರ್ಬೇಡಿ ಇಲ್ಲಿ. ಕ್ಲಾಸ್ ಮುಗಿದ್ಮೇಲೆ ಯಾಕೆ ಇರ್ತೀರಾ? ನಡ್ರಿ. ಹಾ
ಎಕ್ಸಿಟ್ ಆಗಿ ಅಲ್ಲ. ನೀವು ಹೋಗೋವರೆಗೂ ನಾನು ಇಲ್ಲೇ ಇರ್ತೀನಿ. ಹೋಗಿ ಬೇಗ ಬೇಗ. ಓಕೆ.